ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವ್ಲಾಗ್ನ. ಸೊ ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಪಾತ್ರೆ ಇತ್ತು, ನೈಟ್ ಎಲ್ಲ ತೊಳೆದಿರಲಿಲ್ಲ, ಎಲ್ಲಾನು ತೊಳ್ಕೊಂಡು ನನ್ನ ಮಗಳು ಎದ್ದು ಬಂದಿದ್ದಾಳೆ ಬೇಗನೆ ಇವತ್ತು. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೆ ಬಿಸ್ಕೆಟು ಮತ್ತು ಚಾಕ್ಲೇಟ್ ಇಟ್ಕೊಂಡಿದ್ದಾಳೆ. ಇಲ್ಲಿ ತೋರಿಸು. ಬರೀ ಇದೆ ಅವಳು. ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ತಿನ್ನಬೇಕು. ನಾಯಿ ಒದೆ ಕೊಡ್ಲಾ? ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್ ಅನ್ನು. ಓಕೆ ಬಾಯ್. ಇವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೇಗ ಆಗೋ ರೆಸಿಪಿನ ಮಾಡ್ಕೊಂಡೆ, ಏಕೆಂದರೆ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು. ಹಂಗಾಗಿ ಈಸಿ ಆಗುವಂತಹ ರೆಸಿಪಿನ ಮಾಡ್ಕೊಂಡಿದ್ದೆ. ಇದು ರೆಸಿಪಿ ಏನು ಶೇರ್ ಮಾಡಿಲ್ಲ. ನಾರ್ಮಲ್ ಆಗಿ ಚಿತ್ರಾನ್ನ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮಾಡೋದು. ರೆಡಿ ಆಗಿದೆ. ಇವಾಗ ಬಾಕ್ಸಿಗೆ ಹಾಕಬೇಕು. ದಿಶು ಸ್ಕೂಲಿಗೆ ಹೋಗಿದ್ದಾನೆ. ಇವಾಗ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಇದು ನನ್ನ ಮಗಳದ್ದು ಔಟ್ಫಿಟ್ಟು. ಸೊ ಯೂನಿಫಾರ್ಮ್ ಇದು ಚೆನ್ನಾಗಿ ಕಾಣಿಸ್ತಾವಳೆ ಇವತ್ತು. ತಾವು ಮಗಳ ಹಂಚ್ಬೇಕು. ಪಪ್ಪ ಬ್ಯಾಗ್ ತಗೊಬರುತ್ತೆ. ಬಾಯ್ ಕೊಡು. ಎಲ್ಲ ಮಾಡಿದ್ಯಾ ತೋ? ಬಂದು ತಿಂತ್ಯಾ? ಬಾಯ್. ಸೊ ಇವಾಗ ಮನೇಲಿ ಪೂಜೆ ಮಾಡಿ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕೆ ಬಂದು ಅದಾದಮೇಲೆ ಮನೇಲಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ರೆಡಿ ಆಗಿದ್ದೀನಿ, ಸಿಂಪಲ್ಲಾಗಿರೋ ಡ್ರೆಸ್ ಹಾಕ್ಕೊಂಡು. ಸೊ ನನ್ನ ಹಸ್ಬೆಂಡು ಕೂಡ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಗುರುವಾರ ಆಗಿರೋದ್ರಿಂದ ತುಂಬ ದಿನ ಆಗಿತ್ತು, ಗುರುವಾರ ಟೈಮ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಈ ಟೆಂಪಲ್ಲು. ಸೊ ಬನ್ನಿ ಇವಾಗ ದೇವಸ್ಥಾನವನ್ನು ನಿಮಗೂ ಕೂಡ ತೋರಿಸ್ತೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವಸ್ಥಾನ ಬಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಚಿಕ್ಕದಾಗಿದೆ. ಸೊ ಇವಾಗ ಹೂವು ಮತ್ತು ತುಳಸಿ ಇಸ್ಕೊಂಡು ಹಾಗೆ ಅಕ್ಷತೆ ಇಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾದಮೇಲೆ ನನ್ನ ಹಸ್ಬೆಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರು ಕೂಡ ಗ್ಯಾರೇಜಿಗೆ ಹೋದರು. ದೇವಸ್ಥಾನದಿಂದ ಬಂದು ಇವಾಗ ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ವಾರಕ್ಕೊಂದ್ಸಲ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಕ್ಬಿಡ್ತೀನಿ. ಸೊ ಇವತ್ತು ತೊಳೆದ್ರೆ 2 ದಿನ ತೊಳೆಯೋಂಗಿರಲ್ಲ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ರಂಗೋಲಿ ನಾನು ಬೆಳಗ್ಗೆ ಹಾಕಿರಲಿಲ್ಲ, ಹಂಗಾಗಿ ಇವಾಗ ರಂಗೋಲಿನೂ ಕೂಡ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೇ ಹಾಕ್ಕೊಂಡೆ. ನೆನ್ನೆ ಅಷ್ಟೇ ಮಲ್ಲಿಗೆ ಹೂವು ತೊಗೊಂಡಿದ್ದೆ, ಚೆನ್ನಾಗಿತ್ತು ಮಲ್ಲಿಗೆ ಹೂವು. ನೋಡಿ ಅಷ್ಟು ಪೋಣಿಸ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗೆ ಕಳ್ಸೋಕ್ಕೂ ಈ ರೀತಿ ಮಲ್ಲಿಗೆ ದಿಂಡು ಥರ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಬೇಗ ಕಟ್ತಾ ಇದ್ದೀನಿ. ಬಾಳೆಹಣ್ಣು ಹಾಗೆ ತುಳಸಿ ಹಾಗೆ ಒಂದು ಮಳ ಹೂವು ಥರ ಕೇಳಿದೆ, ಎಲ್ಲನೂ ಕೂಡ ತಂದಿಟ್ಟಿದ್ದಾರೆ. ಹೂವು ಕೂಡ ಕಟ್ಟಿ ಆಗಿದೆ. ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ. ಇವಾಗ ದೀಪ ಹಚ್ಚಬೇಕು. ಹಾಗೆ ನಾನು ಲಾಸ್ಟ್ ವೀಕಿಂದ ಈ ಒಂದು ಕೊಬ್ಬರಿ ಎಣ್ಣೆ ಬತ್ತಿನ ದೀಪನ ಹಚ್ತಾ ಇದ್ದೀನಿ. ಸೊ ಎಷ್ಟು ದೀಪ ಆಗುತ್ತೋ ಅಷ್ಟು ದೀಪನ ಹಚ್ಬೋದು. ಇಷ್ಟೇ ದೀಪ ಅಂತ ಹಚ್ಚೋ ಥರ ಏನಿಲ್ಲ. ಸೊ ಈ ರೀತಿ ಒಂದು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ತರಿಸ್ಕೊಂಡಿದ್ದೀನಿ. ಸೊ ದೀಪ ಹಚ್ಚೋದಕ್ಕಂತಾನೆ ತರಿಸ್ಕೊಂಡಿದ್ದೆ. ಈ ಬತ್ತಿ ಅವತ್ತು ಅರ್ಧದಲ್ಲೇ ಇದಾಗಿತ್ತು. ನೋಡೋಣ ಈ ಬತ್ತಿ ಪೂರ್ತಿವರೆಗೂ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕೊಬ್ಬರಿ ಎಣ್ಣೆನ ಹಚ್ತೀನಿ. ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ದೀಪನ ಹಚ್ಚಬೇಕು. ಅದಾದಮೇಲೆ ಇಲ್ಲಿ ಒಂದು ತುಪ್ಪದ ದೀಪ ತೊಗೊಂಡಿದ್ದೀನಿ. ಇಲ್ಲಿಗೆ ಇದೊಂದು ದೇವಸ್ಥಾನದಲ್ಲೆಲ್ಲ ಹಚ್ತಾರೆ. ಅಕ್ಷತೆ ಕಾಳು ಅದ್ರ ಮೇಲೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದೀನಿ. ಹೀಗೆ ಎಲ್ಲ ಹಾಲು ಮತ್ತು ನೀರು ಇಟ್ಟಿದ್ದೀನಿ.
ಇವತ್ತು ರಾಘವೇಂದ್ರ ಸ್ವಾಮಿಗೆ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಸೊ ನಮ್ಮ ರಾಯರು ಈ ಥರ ಕಾಣಿಸ್ತಾ ಇದ್ದಾರೆ. ತುಳಸಿ ಮತ್ತು ಯೆಲ್ಲೋ ಕಲರ್ ರಾಯರಿಗೆ ತುಂಬ ಇಷ್ಟ ಅಂತೆ, ಹಂಗಾಗಿ ಯೆಲ್ಲೋ ಕಲರ್ ಹೂವು ಇಟ್ಟಿದ್ದೀನಿ. ನಮ್ಮನೇಲಿ ಪುಟಾಣಿ ರಾಘವೇಂದ್ರ ಸ್ವಾಮಿ ಇರೋದ್ರಿಂದ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೂವನ್ನ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನು ನಮ್ಮ ಕಳ್ಶನ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದು ನಾನೇ ಹೂವು ಕಟ್ಟಿದ್ದೆ. ಸೊ ನಾರ್ಮಲಾಗೆ ರೆಡಿ ಆಗಿದೆ. ಇಲ್ಲಿ ನನ್ನ ಮಗಳು ನೋಡಿ ಮಾಡ್ಕೊಡ್ತೀನಿ, ಆಟ ಆಡ್ತಿದ್ದಾಳೆ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಎಲ್ಲ ಜೋಡಿಸ್ಕೊಳ್ಳೋಷ್ಟರಲ್ಲೇ ಟೈಮ್ ಕೂಡ ಆಗ್ಬಿಟ್ಟಿತ್ತು. ಅಷ್ಟರಲ್ಲಿ ನನ್ನ ಮಗಳೂ ಬಂದಿದ್ಲು. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂದಿತ್ತು. ಈ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ದೀಪನ ಇದು 2ನೇ ವಾರ ಹಚ್ತಿರೋದು. ಪ್ರತಿ ಗುರುವಾರನೂ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ರಾಘವೇಂದ್ರ ಸ್ವಾಮಿ ಹತ್ರ ಅಂದ್ಕೊಂಡಿದ್ದು ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಕೂಡ ಈ ಒಂದು ದೀಪನ ಹಚ್ಚಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು 2ನೇ ವಾರ, ಹಂಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಪೂಜೆನ ಶುರು ಮಾಡೋಣ. ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಿಶುದು ಇನ್ನೊಂದು 2 ಡೇಸ್ ಇದೆ ಬರ್ಡೇ. ಸೊ ಹಂಗಾಗಿ ಅವನಿಗೆ ಬಟ್ಟೆ ಕೊಡ್ಸೋದಕ್ಕೆ ಅಂದ್ಬಿಟ್ಟು ಸ್ಕೂಲ್ ಬಿಟ್ರಲ್ವಾ, ಅಲ್ಲೇ ಸ್ಕೂಲ್ ಹತ್ರನೇ ಶಾಪ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ದಿಶು ಫ್ರೆಂಡ್ ಅಂಗಡಿನೇ ಇದು. ಹಾಗಾಗಿ ಅವನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಶರ್ಟ್ ತೊಗೊಂಡಿದ್ವಿ ಫಸ್ಟು, ಬಟ್ ಅದು ಸೂಟ್ ಆಗಲಿಲ್ಲ ಅಂದ್ಬಿಟ್ಟು ಈ ಒಂದು ಟೀ ಶರ್ಟು ಈ ಒಂದು ಪ್ಯಾಂಟನ್ನ ಸೆಲೆಕ್ಟ್ ಮಾಡ್ದೆ. ಚೆನ್ನಾಗಿತ್ತು. ಅದಾದಮೇಲೆ ಗೋಲ್ಗೊಪ್ಪ ತಿನ್ನಬೇಕು ಅಂದರು. ಸೊ ಎಲ್ರಿಗೂ ಇವಾಗ ತಿನ್ನಿಸ್ತಾ ಇದ್ವಿ. ಹಾಗೆ ನಾನು ನನ್ನ ಫ್ರೆಂಡ್ ಕೂಡ ಲಾಸ್ಟಲ್ಲಿ ತಿಂದ್ವಿ. ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.